ವೆಲ್ಕಮ್ ಟು ಬ್ರದರ್ಸ್ ಲಾಗ್. ಓಕೆನಾ, ಇವಾಗ ಆಫೀಸಲ್ಲಿ ಲಾಗ್ ಮಾಡಕ್ ಹೋಯ್ತಾ ಇದ್ದೀನಿ. ನೋಡೋಣ, ಬರೀ ಹೋಗೋಣ. ಇದು ಸಿಸ್ಟಮು ಎಲ್ಲ ಇದೆಯಾ, ವರ್ಕ್ ಆಗಲ್ಲ, ಏನಿಲ್ಲ, ಕ್ಲೋಸು, ಗೊತ್ತಾಗೋದೇ ಇಲ್ಲ ಗುರು. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ. ಫುಲ್ಲು ಏನಂದರೆ ಲೆಫ್ಟೇ ವರ್ಕ್ ಮಾಡ್ತಿಲ್ಲ. ಇವಾಗ 3rd ಫ್ಲೋರಿಂದ ಕೆಳಗಡೆ ಇಳಿತಾ ಇದ್ದೀನಿ. ಇವ್ರು ನಮ್ಮ ಅಕ್ಕ ಹಾಯ್ ಸಬು. ಇವು ಫುಲ್ಲು ಯಾವಾಗ ನೋಡಿದ್ರು ಲಂಚ್ ಬ್ರೇಕಲ್ಲೆಲ್ಲ ಫುಲ್ಲು ಹಸ್ಬೆಂಡ್ ಹತ್ರ ಕಾಲ್ ಮಾತಾಡ್ತಾನೆ ಇರ್ತಾರೆ. ಆ ಹುಡುಗಿ ನೋಡು, ಆ ಹುಡುಗಿ ಗೀತಾ ಅಂತ ಹುಡುಗಿ ಸುಮ್ಮನೆ ಪೇಮೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ, ಆದ್ರೂ ಮಾಡ್ಸಾಳ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ತೋರಿಸ್ಕೊಡ್ಬೇಕು. ಹೇಳು, ಯಾರು ಚಾಕ್ಲೇಟ್ ಕೊಟ್ಟಿದ್ದು? ಚಿಕ್ಕ ಹುಡುಗಿಗೆಲ್ಲ ಚಾಕ್ಲೇಟ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಹುಡುಗಿನೇ ಗೀತಾ. ಮಾತಾಡಿಲಿ, ಬಾಯ್ ಬರಲ್ವಾ? ಹೇಳು, ಇಲ್ಲಾಂದ್ರೆ ಅದು ಕಾಮೆಂಟ್ಸ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಎಂತೆಂತ ಇರ್ತಾರೆ. ಇಲ್ಲೊಂದು ಭಾರ್ಗವಿ ಇದ್ದಾಳೆ. ಭಾರ್ಗವಿ ಅಲ್ಲ, ಸೊ ನಾನೇ ಮರ್ತೋಗಿದ್ದೀನಿ. ಅರಣಿ ಅಂತ ಹುಡುಗಿನೇ, ಅರಣಿ. ಹೇಳು. ನೋಡಿ, ಇವರೆಲ್ಲ ಸಿಗರೇಟ್ ಹೊಡೆಯೋಕೆ ಹೋಯ್ತವ್ರೆ. ಅಲ್ಲೋಗ್ತಾನೆ, ಅವಳು ಅಲ್ಲೋಯ್ತಾನೆ. ಅವ್ರು ಸುಮ್ಮನೆರ ಮಚ ಅಂತ ಹೇಳ್ತಿದ್ದಾನೆ. ಇವ್ರಿಗೆಲ್ಲ ಫ್ಯಾನ್ಸ್ ಜಾಸ್ತಿ ಇದಾರಂತೆ. ಅದು ಇಲ್ಲಿ ಈ ಸೈಡು ಇವನು ಫುಲ್ಲು ಫ್ಯಾನ್ಸ್ ಅಂತೆ. ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾನೆ. ಅಬ್ಬಾ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಓ ಕಿರಣ್, ಚಟ ಇದೆ ರೀ, ಚಟ ಇಲ್ಲಿ ಚಟ. ಕೇರಳ ಕೊಟ್ಟಿವನು, ಕೊಚ್ಚಿಯಿಂದ ಬಂದಾನೆ ಇವನು ದೋಸ್ತು ಫುಲ್ಲು. ಹೇಳು ಚಟ. ಆಯ್ ಫೇಸ್ ನೋಡಿಸ್ಬೇಕು, ಇಲ್ಲಾಂದ್ರೆ ನೋಡು. ಡೈಲಿ ಕಸ್ಟಮರ್ ಚಟ. ಏನು ಡೈಲಿ ಕಸ್ಟಮರ್ ಅಲ್ಲ ಇವರು. ಅಲ್ಲೊಂದು ಎಬ್ಬಿದ್ದಾರೆ, ಅವರು ರೆಗ್ಯುಲರ್ ಕಸ್ಟಮರ್, ಡೈಲಿ ಕಸ್ಟಮರ್ ಅಲ್ಲ. ಫ್ರೆಂಡ್ಸ್, ಅವಾಗ ಓಡೋಗಿದ್ದೆ. ನಮ್ಮ ದೋಸ್ತ ಫುಲ್ಲು. ಅಯ್ಯೋ, ಇವೆಲ್ಲ ಡೈಲಿ ಕಸ್ಟಮರ್ಗಳು ಅಂತ ಈ ಸೈಡ್ಗೆ. ಗೊತ್ತಿಲ್ಲ ಅದೇನು ಬೈತಾರೋ ಅಂತ. ಹೇಳಿ ಒಂದ್ಸರಿ ಎಲ್ಲರೂ. ಚಟ ಡಿಸೈಡ್ ಹಾಯ್ ಎಲ್ಲ ಮಾಡ್ತಾರೆ. ಸಿಗ್ನಲ್ ಬಿಟ್ಟಿದ್ದಾರೆ, ಇವಾಗ ಹೋಯ್ತಾ ಇದ್ದೀವಿ. ಅವನು ಯಾರೋ ಕಾರ್ ಅವನ ಮೇಲೇನೆ ಬಂದ್ಬಿಡ್ತಾನೆ. ಹೇಗೆ ಅವನು ರೆಡ್ ಕಾರ್ ಅವನು. ಅದಕ್ಕೆ ಹೇಳ್ದೆ ಇವಾಗ ಹಂಗೆ ಅಂತ. ಟೀ ಚೆನ್ನಾಗಿರುತ್ತೆ, ಇಲ್ಲೇ ಟೀ ಕುಡಿತೀವಿ ನಾವು. ನಾ ಈ ಲೈನಲ್ಲಿ ಬೇಜಾನು ಬಟ್ಟೆಗಳು, ಏನು ಬೇಕ್ರಿ ಐತೆ ಚೆನ್ನಾಗಿ ಸಖತ್. ಅದರಲ್ಲಿ ಒಂದು ಐಟಮ್ ಇದೆ, ಏನಂತ ಚಿಪ್ಸ್ ಎಲ್ಲದ್ರಲ್ಲಿ ಇರುತ್ತೆ. ಮತ್ತೆ ಕಚೋರಿ ಅಂತೆ, ಕಚೋರಿ. ತಿರ್ಗಾ ಇಲ್ಲ ಅದೇನಪ್ಪ ಅದು, ಅದೇನು ಸ್ವೀಟ್ ಮಚ್ಚಿ, ಅದು ಸ್ವೀಟ್ ಅದೇನು ಹನಿ ಕೇಕ್ ಅಲ್ಲ ಮಚ್ಚಿ, ಲಾವಾ ಕೇಕ್ ಅಂತ. ಸಾಲ್ಟೇ ಬಾಡಿಯಲ್ಲಿ ಇಟ್ಕೊಂಡು ಸಾಲ್ಟ್ ಕೇಳ್ತಿದ್ದಾನೆ. ಖಾರ ತಿನ್ಬೇಕು, ರೋಷ ಬರ್ಬೇಕಂದ್ರೆ. ಮೇಡಮ್ ಗೀತು, ಇವಾಗ ಈಚೆ ಬಂದೆ. ಬೇಬಿ ಹತ್ರ ಹೋಗ್ಬೇಕು. ಅಲ್ಲಿದೆ ನೋಡಿ, ನಾನು ಅಲ್ಲಿ ಎಲ್ಲ ಹಾಕಿದ್ದೀನಿ ನನ್ನ ಬೇಬಿನ. ಫುಲ್ಲು ರೀಡರ್ಸ್, ಗಾಡಿಗಳು ಎಲ್ಲ ಬರ್ತಿದ್ದಾವೆ. ಗೊತ್ತಾಗ್ತಿಲ್ಲ ಏನಾಗುತ್ತೋ ಅಂತ. ಇವಾಗ ಜಸ್ಟ್ ಗಾಡಿ ಮೇಲೆ ಕುತ್ಕೊಂಡು ಹೋಗ್ಬೇಕು ಮನೆಗೆ. ಸ್ವಲ್ಪ ಹಿಂದೆ ತಗೋ. ಗಾಡಿ ಇಕ್ದಿರಾನೆ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಕೀ ಇಕ್ದಿರಾನೆ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೆ ಹುಡುಗಿರು, ಒಳ್ಳೆ
ಬೆಕ್ಕ ಐತೆ ನೋಡಿ ಇಲ್ಲಿ. ಬೆಕ್ಕು ಹಿಂದಿಂದ ಹೋಯ್ತಾಯ್ತು ಹುಡುಗಿರಿ ಹಿಂದೆ ಬರ್ಲಿಲ್ಲ, ಎತ್ತೋ ಹೋಯ್ತದು. ನಾನು ಆಫೀಸಿಂದ ಹೋಗೋ ರೋಡು ಅಯ್ಯಪ್ಪ ಎಲ್ಲ ಫುಲ್ಲು ಕಟ್ಟುಗಳೇ ಇದ್ದಾವೆ. ಅಪ್ಪ ನೋಡಿ ನೋಡಿ ನಮಗೆ ಸಾಕಾಗುತ್ತೆ. ಓ ಇರಮ್ಮ ಪಾಪು. ಈ NSಗೆ ನಾವು ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ನಮ್ಮ ತಾತನ ಆಸ್ತಿ ಸ್ವಲ್ಪ ಮಾರ್ಕೋಬೇಕಾಗಿರುತ್ತೆ. ತಾತ ಅಪ್ಪ ಮಾಡಿರೋ ಆಸ್ತಿಗಳೆಲ್ಲ ಮಾರ್ಕೋಬೇಕು. ಅಣ್ಣ ಸ್ವಲ್ಪ ಮೊಬೈಲ್ ಬಿಟ್ಟು ಹೋಗೋಣ ಮುಂದಕ್ಕೆ. ಎಲ್ಲ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ತಿರುಗೇನ ನಾವು ಕೇಳಿದ್ರೆ ನಿನಗೆ ಯಾಕೋ ತಿಗ ಮುಚ್ಕೊಂಡು ಹೋಗು ಅಂತಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಯಾರಿಗೂ ಮಾತಾಡ್ತಿದ್ರೆ ಸುಮ್ಮನೆ ಬಂದ್ಬಿಡ್ಬೇಕು ಅಷ್ಟೇ. ಇದು ನಮ್ಮ ಬ್ರದರ್ ಜಿಮ್ಗೆ ಹೋಗೋದು. ಇಲ್ಲೇ ನಮ್ಮ ಬ್ರದರ್ ಜಿಮ್ಗೆ ಇಲ್ಲೇ ಹೋಗೋದು. ಇಲ್ಲಿ ಇವಾಗ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಅಂದರೆ ನಮ್ಮ ಆಫೀಸಿಂದ ಮಾರ್ಕೆಟ್ ರೋಡಲ್ಲಿಂದನೂ ಹೋಗಬೇಕು. ಗೊತ್ತಾಯಿಲ್ಲ, ಎಲ್ಲ ಫುಲ್ಲು ಟ್ರಾಫಿಕ್ಕು. ಈ ರೋಡಲ್ಲಂತೂ ಫುಲ್ಲು ಟ್ರಾಫಿಕ್ಕು. ಎಷ್ಟೇ ಯಾರೇ ನೋಡಿದ್ರು ಈ ಅಪ್ಪ ನೋಡಿ ಇಲ್ಲಿ ಟ್ರಾಫಿಕ್ ಇರೋದು. ಹೆವಿ ಜಾಸ್ತಿ ಅಂದರೆ ಟ್ರಾಫಿಕ್ ಇಲ್ಲೇ ಇರೋದು. ಹಂಗಂಗೆ ನುಗ್ತಾರೆ ಇವಾಗ ನೋಡಿ. ಅಕ್ಕ ಹೆಂಗೆ ಸಿಕ್ಕಿದ್ರೆ ಹಂಗೆ ನುಗ್ಬಿಡ್ತಾ ಇದ್ದಾರೆ. ಅದಕ್ಕೆ ಹೆಣ್ಮಗು ಅನ್ನೋದು. ತಾನೇ ಮನೆ ಹತ್ರ ಬಂದೆ. ಮನೆ ಹತ್ರ ನಿಲ್ಲಿಸಿ ಓಡಾಡಿಕ್ಕೆ ಹೋಗ್ಬೇಕು ಇವಾಗ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಮನೆ ಹತ್ರ ಬಂದೆ. ಬಾಯ್.